ನಮಸ್ಕಾರ. ನಿತ್ಯ ನಿರಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಉಪನಯನ. ಷೋಡಶ ಸಂಸ್ಕಾರಗಳಲ್ಲಿ ಉಪನಯನಕ್ಕೆ ಮಹತ್ತರ ಸ್ಥಾನವಿದೆ. ಉಪನಯನವಾಗದೆ ಮುಂದೆ ಯಾವುದಕ್ಕೂ ಅನುಕೂಲತೆಗಳು ಇಲ್ಲ. ಸೂತ್ರಕಾರರು ಗರ್ಭಾಷ್ಟಮಿವೇ ಶ್ರೇಷ್ಠ ಎಂದು ಹೇಳಿದ್ದಾರೆ. ಆಷೋಡಶಾತ್ ಬ್ರಾಹ್ಮಣ ಸ್ಯಾತ್ ಎಂಬ ವಾಕ್ಯ ಬರುತ್ತದೆ. 16 ಮೀರಿದಾಗ ತಂದೆ ತನ್ನ ಜನವಾರವನ್ನೇ ತೆಗೆದು ಮಗನಿಗೆ ಹಾಕಬಹುದು ಎಂದು ಹೇಳಿದ್ದಾರೆ. ಅದಕ್ಕಾಗಿ ಯಾವುದೇ ತಿಥಿ, ವಾರ, ನಕ್ಷತ್ರಗಳನ್ನು ನೋಡುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಉಪನಯನವನ್ನು ಬಿಡಲೇಬಾರದ ಒಂದು ಕಾರ್ಯಕ್ರಮ ಆಗಿದೆ. ಸಾಮಾನ್ಯವಾಗಿ 8ನೇ ವರ್ಷದಿಂದ ಸಾಮಾಜಿಕ ಪ್ರಜ್ಞೆ ಮೂಡುವ ಸಮಯ. ಸೋಷಿಯಲ್ ಡೆಕೋರಮ್, ಸೆಲ್ಫ್ ರೆಸ್ಪೆಕ್ಟ್ ಆರ್ ಡಿಗ್ನಿಟಿ, ವಾಟ್ ಎವರ್ ಯು ಕಾಲ್ ಇಟ್, ಅರಿವು ಮೂಡುವ ಕಾಲ, ತನ್ನ ವೇಷಭೂಷಣಗಳ ಬಗ್ಗೆ ಎಚ್ಚರಿಕೆ ವಹಿಸುವ ಕಾಲ, ಒಂದು ಸಂದೇಶ ತಿಳಿ ಹೇಳಿಯುವ ಸಮಯ. ವೇದಕಾಲಗಳಲ್ಲಿ ಅಥವಾ ಹಿಂದೆ ವಿದ್ಯೆ ಗುರುಕುಲಗಳಲ್ಲಿ ಮಾತ್ರ ದೊರಕುತ್ತಿತ್ತು. ಈ ಉಪನಯನ ವಿದ್ಯಾಭ್ಯಾಸಕ್ಕೆ ತೆರಳಲು ಒಂದು ಸಾಧನವಾಗಿತ್ತು. ಉಪನಯನದಲ್ಲಿ ಬರುವ ಹಲವು ಘಟ್ಟಗಳು ಈ ರೀತಿ ಇದೆ. ಮಾತ್ರ ಸಹಭೋಜನ, ಮೌಂಜಿ, ಅರಿಶಿಣ ಪಂಚೆ ಕಂಕಣ ಧಾರಣೆ, ಕೌಪೀನ ಧಾರಣೆ, ದಂಡಕೋಲು ಧಾರಣೆ, ಯಜ್ಞೋಪವೀತ ಮತ್ತು ಸಂಧ್ಯಾ. ಋಗ್ವೇದಗಳಿಗೆ ಸಾಯಂ ಸಂಧ್ಯೆಯೇ ಶ್ರೇಷ್ಠ. ಅಗ್ನಿ ಕಾರ್ಯ. 5ನೇ ವರ್ಷಕ್ಕೆ ಉಪನಯನ ಮಾಡುವುದಾದರೆ ಯಾವುದೇ ತಿಥಿ, ನಕ್ಷತ್ರ, ಮಾಸ ನೋಡುವ ತರ್ಕಗಳೇ ಬೇಡ. ಅಷ್ಟಮದವರೆಗೂ ಪಂಚ ಅಂಗಗಳಲ್ಲಿ ಒಂದೊಂದನ್ನಾಗಿಯೇ ಹಿಡಿದು ನೋಡಬೇಕಾಗುತ್ತದೆ. ಉಪನಯನದಲ್ಲಿ ಉಪದೇಶದ ಅಧಿಕಾರ ಅಜ್ಜ, ಅಪ್ಪ ಅಥವಾ ಅಣ್ಣ ಅಥವಾ ಇತರರು ಅವಶ್ಯಕತೆಗೆ ತಕ್ಕಂತೆ ಆಗುತ್ತದೆ. ಇವರುಗಳೇ ಆಚಾರ್ಯ, ಪುರೋಹಿತರನ್ನೇ ಗುರುಗಳು ಎಂದು ಕರೆದಿದ್ದಾರೆ. ಅಲ್ಲದೆ ಯಾವ ಮಾಸದಲ್ಲಿ ಮಾಡಿದರೆ ಯಾವ ಭಾಗ್ಯಗಳು ದೊರಕುತ್ತದೆ ಎಂಬುದನ್ನು ಹೇಳಿದ್ದಾರೆ. ಸದ್ಯಕ್ಕೆ ಈಗ ಬೇಡ. ವಿದ್ಯೆ ಕಲಿಯುವಾಗ ಗಮನ ಗುರುಗಳ ಪಾಠದ ಬಗ್ಗೆಯೇ ಇರಬೇಕು. ಬಾಲ್ಯದಲ್ಲಿ ತನ್ನ ಸ್ನೇಹಿತರು, ತಾಯಿ, ತಂಗಿ, ಅಕ್ಕಂದರಿಯ ಒಡನಾಟ ಬಿಟ್ಟು ಗುರುಕುಲಕ್ಕೆ ತೆರಳುವ ಹಂತ ಈ ಉಪನಯನ. ಹಾಗಾಗಿ ಮಾತ್ರ ಸಹಭೋಜನಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ. ಇಟ್ ಈಸ್ ಎ ಪಾರ್ಟಿಂಗ್ ಮೀಲ್ ಟು ಹಿಸ್ ಫ್ರೆಂಡ್ಸ್ ಆ್ಯಂಡ್ ಮದರ್. ಆಹಾರದ ವಿಚಾರದಲ್ಲಿ ಸ್ವೇಚ್ಛಾಚಾರಿಯಾಗಿರಬಾರದು ಎಂದು ತಿಳಿ ಹೇಳಲು ಪರಿಶಿಂಚನೆ, ಆಹಾರ ಶುದ್ಧೀಕರಣ, ಮೌನವಾಗಿರಬೇಕು ಮತ್ತು ಆಪೋಷಣ. ಪರಿಶಿಂಚನೆ ಮನೋನಿಗ್ರಹಕ್ಕೆ ತಿಳುವಳಿಕೆ ಹೇಳುತ್ತದೆ. ಮೌನ ವಹಿಸುವುದು ಬಡಿಸಿದ ಆಹಾರದ ಬಗ್ಗೆ ಕಾಮೆಂಟ್ ಮಾಡುವುದನ್ನು ತಪ್ಪಿಸುತ್ತದೆ. ಆಪೋಷಣ ಗಂಟಲು ಒಣಗಿದ್ದರೆ ಆರ್ದ್ರತೆ ನೀಡುತ್ತದೆ. ಉಪನಯನದ ವಟುವಿನ ಮುಖ್ಯ ಹೆಗ್ಗುರುತೆ ಅರಿಶಿಣದ ಪಂಚೆ ಹಾಗೂ ಕಂಕಣ. ಅರಿಶಿಣಕ್ಕೆ ನಾಡಿಯ ಗತಿ ಕಡಿಮೆ ಮಾಡುವ ಹಾಗೂ ಮಾನಸಿಕ ಸುಸ್ಥಿತಿಯನ್ನು ಕಾಪಾಡುವ ಶಕ್ತಿ ಇದೆ. ಶರೀರದಿಂದ ಹೊರಮುಖವಾಗಿ ಚಲಿಸುವ ಶಕ್ತಿಯನ್ನು ಒಳಮುಖವಾಗಿ ಹರಿಯುವಂತೆ ಮಾಡುತ್ತದೆ. ಕರ್ಮಕ್ಕೆ ಬೇಕಾದ ಮಾನಸಿಕ ಸಿದ್ಧತೆಗಳನ್ನು ಉಂಟು ಮಾಡುತ್ತದೆ. ಕೌಪೀನ. ಹಿಂದೆ ಹೇಳಿದಂತೆ ಉಪನಯನ ಕಾಲಕ್ಕೆ ಬಾಲಕ ಮಾನಸಿಕ ಹಾಗೂ ಶಾರೀರಿಕ ಬೆಳವಣಿಗೆ ಹೊಂದುವ ಸಮಯ. ಉತ್ತರೀಯವಿಲ್ಲದೆ ಯಾವ ಕರ್ಮಗಳನ್ನು ಮಾಡುವಂತಿಲ್ಲ. ಇಲ್ಲಿ ಜನಿವಾರಕ್ಕೆ ಜಿಂಕೆಯ ಚರ್ಮವನ್ನು ಹಾಕುತ್ತೇನೆ. ಜ್ಞಾನ ಸಿದ್ಧಾರ್ಥೆ ಅಜನಧಾರಣಂ ಕರಿಷ್ಯೆ ಎಂದು ಹೇಳಿಯೇ ಈ ಅಜನವನ್ನು ಈಗ ಸಾಂಕೇತಿಕವಾಗಿ ಜನಿವಾರಕ್ಕೆ ಸಿಗಿಸುತ್ತಾರೆ. ಬ್ರಹ್ಮಚಾರಿ ಅಥವಾ ವಟು ಓರ್ವ ವಿದ್ಯಾಕಾಂಕ್ಷಿಯಾದ ವ್ಯಕ್ತಿಯಾಗಿರುತ್ತಾನೆ. 12 ವರ್ಷಗಳ ಗುರಿ ಇರುವ ವಿದ್ಯೆ ಎಂಬ ಹಾದಿಯ ಪಯಣಿಗ. ಈ ದಾರಿ ಕ್ರಮಿಸುವವನಿಗೆ ಸ್ವರಕ್ಷಣೆಯ ಸಾಧನ ದಂಡಕೋಲು ಅಥವಾ ಊರುಗೋಲು. ಇದು ವಾಗ್ದಂಡ, ಮನೋದಂಡ, ಕರ್ಮದಂಡ ಎಂಬ ತ್ರಿದಂಡಗಳನ್ನು ಸೂಚಿಸುತ್ತದೆ. ಕೇವಲ ಮಾತನಾಡುವುದಲ್ಲ, ಮನಸ್ಸಿನ ಆಳದಿಂದ ಕರ್ಮಕ್ಕೆ ಪೂರಕವಾಗಿರಬೇಕು ಮಾತು ಎಂಬುದೇ ಇದರ ಸೂಚನೆ. ದಂಡ ಎಂದರೆ ಡಿಸಿಪ್ಲಿನ್, ಮನಸ್ಸಿನ ಆಲೋಚನೆ
ಮಾತು ಮತ್ತು ಕರ್ಮಗಳಲ್ಲಿ ಶಿಸ್ತು ಮುಖ್ಯ ಎಂದು ಹೇಳುವ ಘಟ್ಟ. ಚತುರ್ವೇದೇಷು ಗಾಯತ್ರಿ ಚತುರ್ವಿಂಶತಿಕಾಕ್ಷರಾः ತಸ್ಮಾತ್ ಚತುರ್ಗುಣಂ ಕೃತ್ವ ಬ್ರಹ್ಮಸೂತ್ರಮುದೀರಯೇತ್. ಚತುರ್ವೇದಗಳು 4, ಚತುರ್ವಿಂಶತಿ ಅಕ್ಷರಗಳು 24, ಅಂದರೆ 96. ಸೃಷ್ಟಿಯಲ್ಲಿ 94 ತತ್ವಗಳಿದೆ. 15 ತಿಥಿ, 7 ವಾರಗಳು, 27 ನಕ್ಷತ್ರ, 25 ತತ್ವ, 4 ವೇದ, 3 ಗುಣ, 3 ಕಾಲಗಳು ಹಾಗೂ 12 ಮಾಸ. ಬ್ರಹ್ಮಸೂತ್ರ ಹಿ ವಿಷಣ್ಣ ತಿಥಿವಾರಂ ನಕ್ಷತ್ರಂ ಚತುರ್ವೇದ ತ್ರಿಗುಣಾನ್ವಿತಂ ಕಾಲತ್ರಯಶ್ಚ ಮಾಸಶ್ಚ ಬ್ರಹ್ಮಸೂತ್ರಂ ಹಿ ಷಣ್ಣವಃ. ತ್ರಿಮೂರ್ತಿಗಳ ಸಂಕೇತ, ಇಚ್ಛಾಜ್ಞಾನ, ಕ್ರಿಯಾಶಕ್ತಿಗಳ ಪ್ರತೀಕ, ಭೂಃ ಭುವಃ ಸುವಃ 3 ಲೋಕಗಳ ಸಂಕೇತ, ವೇದಗಳ ಸೂಚಕ, ಗಾರ್ಹಪತ್ಯ ದಕ್ಷಿಣಾಗ್ನಿ ಮತ್ತು ಆಹ್ವನೀಯ ಅಗ್ನಿಗಳ ಸ್ವರೂಪ, ಓಂಕಾರ ಸ್ವರೂಪ ಅಥವಾ ಅಕಾರ ಉಕಾರ ಮಕಾರ ಸ್ವರೂಪ. ಜನಿವಾರಗಳನ್ನು ಧರಿಸುವ ಕ್ರಮ ಇದೆ. ಯಾವ ರೀತಿ ಎಂದರೆ ಆ ರೀತಿ ಧರಿಸುವಂತಿಲ್ಲ. ವಾಮಬಾಹು ದಕ್ಷಿಣ ಕಟ್ಯೋಂತರಶ್ಚರತಿ ಹಂಸ. ಪರಮಾತ್ಮ ಸ್ವರೂಪವಾದ ಹಂಸ ಎಡಭುಜ ಅಥವಾ ಭುಜದಿಂದ ಸೊಂಟದ ಭಾಗದವರೆಗೂ ಸಂಚರಿಸುತ್ತದೆ. ಉಸಿರಾಟ ಸೋ ಹಂ ಎಂದೇ ಉಚ್ಛ್ವಾಸ ನಿಶ್ವಾಸಗಳನ್ನು ಬರುತ್ತದೆ. ಇದನ್ನು ಗಮನಿಸಬೇಕು. ದೇಹದ ಪ್ರಮುಖ ಅಂಗಗಳೆಲ್ಲವೂ ಸಹ ಭುಜದಿಂದ ಸೊಂಟದವರೆಗಿನಲ್ಲಿಯೇ ಇರುತ್ತದೆ. ನಾಭೇರೋರ್ಧ್ವಮನಾಯುಷ್ಯಂ ಅಧೋ ನಾಭೇಸ್ತರಕ್ಷಯಂ ತಸ್ಮಾನ್ನಾಭಿ ಸಮಂ ಕುರ್ಯಾತ್ ಉಪವೀತಂ ವಿಚಕ್ಷಣ. ಇದೇ ರೀತಿ ಜನಿವಾರ ಹೇಗೆ ಮಾಡಬೇಕು, ಎಲ್ಲಿ ಹೊಸೆಯಬೇಕು ಎಂಬುದೆಲ್ಲ ಇದೆ. ಮುಂದೆ ಸಾಧ್ಯವಾದಾಗ ನೋಡೋಣ. ಈ ಉಪನಯನದ ಅತಿ ಪ್ರಮುಖ ಅಂಗ ಅಥವಾ ಘಟ್ಟ ಸಂಸ್ಕಾರ, ಗಾಯತ್ರಿ ಉಪದೇಶ, ಬ್ರಹ್ಮ ಉಪದೇಶ. ಉಪನಯನ ಅಡಿಷನಲ್ ಉಪ ಅಂದರೆ ಸಮೀಪ, ಆನಯನ ಅಂದರೆ ಕರತರುವುದು. ಆಚಾರ್ಯ ಸ್ಥಾನದಲ್ಲಿರುವ ಪಿತೃ. ಎಂದರೆ ವಾಯು, ಅಗ್ನಿ, ಸೂರ್ಯ ಇವರಲ್ಲಿನ ತೇಜಸ್ಸನ್ನು ಸಂಗ್ರಹಿಸುವ ಮಾರ್ಗವನ್ನು ಹೇಳುತ್ತಾನೆ. ಗುರೋರ್ವ್ರತಾನಾಂ ದೇವಸ್ಯ ಯಮಸ್ಯ ನಿಯಮಸ್ಯ ಚ ದೇವತಾನಾಂ ಸಮೀಪಂ ವಾ ಏನಾಸೌ ನೀಯತೆ ಅಸೌ. ಉಪನಯನ ಎಂದರೆ ತಂದೆ ಮಗನಿಗೆ ಕೊಡುವ ದೀಕ್ಷೆ. ಸರ್ವಶಕ್ತನ ಸಾಮೀಪ್ಯವನ್ನು ಸಾಧಿಸಲು ಕೊಡುವ ಕಠಿಣ ವ್ರತಗಳಲ್ಲಿ ಒಂದು. ಉಪನಯನವಾದ ವಟುವನ್ನು ದ್ವಿಜ ಎಂದು ಕರೆಯುತ್ತಾರೆ. ದ್ವಿಜ ಎಂದರೆ 2 ಬಾರಿ ಜನಿಸಿದವ. ವಸಿಷ್ಠರು ಈ ರೀತಿ ಹೇಳಿದ್ದಾರೆ. ಮಾತುರ್ಯದಕ್ರೇ ಜನನಂ ದ್ವಿತೀಯ ಮೌಂಜಿ ಬಂಧನಂ ಉತ್ಪಾದತಿ ಸಾವಿತ್ರು ಸಾ ಸತ್ಯ ಸಾ ಜರಾಮರ. ಉಪನಯನ ಎಂದರೆ ಅಗ್ನಿ, ಆದಿತ್ಯ, ವಾಯು ಈ 3 ತೇಜಸ್ಸನ್ನು ಕ್ರಮವಾಗಿ ಮುಖ, ಕಣ್ಣುಗಳು, ಚಕ್ಷು, ನಾಸಿಕದ ಮೂಲಕ ಸಂಗ್ರಹಿಸುವ ಅಂದರೆ ಅಗ್ನಿ, ಆದಿತ್ಯ, ವಾಯು ಈ 3 ನಾಸಿಕದಲ್ಲಿ ದೇಹದಲ್ಲಿ ಸಂಚಿಸುತ್ತಾರೆ. ಆ ಮೂಲಕ ಅವರ ತೇಜಸ್ಸನ್ನು ಸಂಗ್ರಹಿಸುವ ವಿಧಾನವನ್ನು ತಂದೆ ಗೊತ್ತಿದ್ದರೆ ಹೇಳಿಕೊಡುತ್ತಾನೆ. ಉಪನಯನದ ಅಗ್ರಭಾಗ ಅಗ್ನಿ ಸ್ವೀಕಾರ, ರಕ್ಷಣೆ ಮತ್ತು ಆರಾಧನೆ. ಇದರಿಂದ ಈ ತೇಜಸ್ಸಿನ ಸಂಗ್ರಹ ಸಾಧ್ಯ. ಅಗ್ನಿ ಕಾರ್ಯದಲ್ಲಿ ತೇಜಸ ಸಮರಜ್ಮಿ ಎತ್ತೆ ಅಗ್ನಿ ತೇಜಸ್ತೇನಾಹಂ ತೇಜಸ್ವಿ ಭೂಯಾಸಂ. ಅಗ್ನಿಯ ತೇಜಸ್ಸನ್ನು ಮುಖದಲ್ಲಿ ಹೆಚ್ಚಿಸುತ್ತೆ. ಕೈಗೆ ನೀರು ಹಾಕ್ಕೊಂಡು ಅಗ್ನಿಯನ್ನು ದೂರದಿಂದ ಹಿಡಿದು ಮುಖಕ್ಕೆ ಸವರಿಕೊಳ್ಳುತ್ತೇವೆ. ಪದೇ ಬರುವ ಶೌಚ ಮೈಲಿಗೆ ಕಳೆಯಲು ಆಚಮನ ಸಂಕಲ್ಪ ಮಾಡುತ್ತೇವೆ. ಇದರಿಂದ ಮನಸ್ಸು ಸ್ಥಿರವಾಗಿ ವಾಯುವಿನ ತೇಜಸ್ಸನ್ನು ಹೆಚ್ಚಿಸುತ್ತದೆ. ಆದಿತ್ಯ ದರ್ಶನ, ಸೂರ್ಯೋಪಾಸನೆ, ಅರ್ಘ್ಯ ನೀಡುವುದು ಸವಿತೃಸನ್ನ ತೇಜಸ್ಸನ್ನು ಸಂಗ್ರಹಿಸುವ ಒಂದು ಸಾಧನವಾಗಿದೆ. ಸಂಧ್ಯಾ ವಂದನೆ ದಿನವೂ ಮಾಡಿದರೆ ಪ್ರಾಣಾಯಾಮದಿಂದ ದೇಹ ಶುದ್ಧಿ ಆಗುತ್ತದೆ. ಮನಃಶುದ್ಧಿ, ಬುದ್ಧಿಶುದ್ಧಿ ಆಗಿ ಬುದ್ಧಿಯ ವಿಕಾರಗಳು ದೂರವಾಗುತ್ತದೆ. ಹಿಂದೆ ಹೇಳಿದಂತೆ ಎಲ್ಲಕ್ಕೂ ಮನಸ್ಸೇ ಕಾರಣ. ಆದ್ದರಿಂದ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಡಬೇಕು. ಇದು ಉಪನಯನದ ಉಪನಯನವಾದ ವಟುವಿನ ಆದ್ಯ ಕರ್ತವ್ಯಗಳಲ್ಲಿಯೂ ಒಂದು. ದಿನವೂ ಸಂಧ್ಯಾ ವಂದನೆಯನ್ನು ಮಾಡುವುದು. ಇದರಿಂದ ಸರ್ವವೂ ಸಾಧ್ಯ. ನಮಸ್ಕಾರ.